ಸರ್, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಏನು? ಗಾಳಿ ಅನ್ನೋದನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನಕ್ಕೆ ಸೇರಿಸ್ಕೊಂತೀವಿ? ಮೊದಲನೆಯದಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಎಲ್ಲ ಕಡೆ ಪ್ರತೀತಿ. ಅದರ ಮೂಲ ಇದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅಂದರೆ ಮಹಾಪುರಾಣದ ಗಾಳಿ ಆಂಜನೇಯ ಸ್ವಾಮಿ ಅಂತ ಏನಿದೆ ಅದು ಮೊದಲಿಂದ ಇರ್ತಕ್ಕಂಥದ್ದು. ಆ ಗಾಳಿ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಈ ಭೂತ ಪ್ರೇತಗಳಿಗೆಲ್ಲ ಗಾಳಿ ಅಂತ ಹೇಳ್ತಾರೆ. ಸ್ವರ್ಗ ನರಕಗಳ ಪ್ರಾಪ್ತಿ ಆಗದಿರಾ ಈ ಭೂಲೋಕದಲ್ಲಿಯೂ ಅದಕ್ಕೆ ಸ್ಥಾನ ಇಲ್ಲದಿರಾ ಕೆಲವು ಈ ಅಂತರಿಕ್ಷದಲ್ಲಿ ಚಲಿಸ್ತಾ ಇರುತ್ತೆ. ಅದನ್ನು ಗಾಳಿಯಲ್ಲಿ ಓಡಾಡ್ತಾ ಇರ್ತಕ್ಕಂತಹ ಆತ್ಮಗಳು ಎಂಬುದಾಗಿ ಹೇಳ್ತಾರೆ. ಆ ರಾವಣನ ಹಿರಿಯ ಮಗ ಅಕ್ಷಾಸುರ ಅಂತ ಒಬ್ಬ ಇರ್ತಾನೆ. ಅವನು ಈ ಭೂತ ಪ್ರೇತಗಳಿಗೆಲ್ಲ ನಾಯಕನಾಗಿರ್ತಕ್ಕಂಥವನು. ಅಕ್ಷಾಸುರನನ್ನು ಅವನು ಸಂಹಾರ ಮಾಡಿ ತನ್ನ ಪಾದದ ತಳದಲ್ಲಿ ಹಾಕಿಕೊಂಡು ಅವನಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ವಿಚಾರದಲ್ಲಿ ಈ ಮೈ ಮೇಲೆ ಬರೋದು ಅಂತ ಏನು ಒಂದು ವಿಚಾರ ಇದೆ, ಆ ಮೈ ಮೇಲೆ ಬಂದಂತಹ ಆ ಒಂದು ಸಂದರ್ಭದಲ್ಲಿ ಆ ಪ್ರಾರ್ಥನೆಗಳು ಏನಾದರೂ ಭಗವಂತನಲ್ಲಿ ಸಮರ್ಪಣೆ ಮಾಡಿದರೆ ಅದನ್ನು ಈಡೇರಿದ ತಕ್ಷಣ ಆ ಆತ್ಮಗಳೆಲ್ಲ ಆ ಸ್ವಾಮಿಯ ಪಾದದಲ್ಲಿ ಸೇರಿಕೊಳ್ಳುತ್ತೆ. ಹಾಗಾಗಿ ಆ ಆತ್ಮಗಳಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಈ ಒಂದು ವಿಚಾರದಲ್ಲಿ ಈ ಒಂದು ಹೆಸರಿನಿಂದ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಎಂಬ ದೇವಸ್ಥಾನ ಎಂಬತಕ್ಕಂಥ ಒಂದು ಪ್ರತೀತಿಯನ್ನು ಮೊದಲಿಂದ ನಡೆದುಕೊಂಡು ಬಂದಿದೆ.